ಭಾನುವಾರ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ಐಟಮ್ಸ್ ಬಂದೈತೆ 6:30ಗೆ. ಬನ್ನು ಸೋ ಮೆನಿ ಇಯರ್ಸ್ ಬ್ಯಾಕ್ ತಿಂದಿದ್ದು ಫ್ರೆಂಡ್ಸ್. ಟೀ ಪಟ್ನ ಇರ್ಲಿಲ್ಲ. ಏನು ಪೇಂಡ್ರು ನಾನು ಬೆಳಗ್ಗೆ ಬೆಳಗ್ಗೆ ಎದ್ದಾಗ ಡಿಪ್ರೆಷನ್ ಅಲ್ಲಿ ಇದ್ದೆ ಪಿ. ಯಾಕೆ ಅಲ್ಲ ಫ್ರೆಂಡ್ಸ್, ಇಷ್ಟು ರಾಶಿ ಬಟ್ಟೆ ಎತ್ತಾಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ. ಯಾವ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಫ್ರೆಂಡ್ಸ್, ಅದು ಬೇಕು ಇದು ಬೇಕು ಅಂತ. ಅದಕ್ಕೆ ನಾನು ಒಂದು ಸ್ವಲ್ಪ ಡಿಪ್ರೆಷನ್ ಇಲ್ಲಿದೆ. ನಾನು ಡಿಪ್ರೆಷನಲ್ಲಿರೋ ಗ್ಯಾಪಲ್ಲಿ ಹೋಗ್ಬಿಟ್ಟು ಅದು ಇದೆಲ್ಲ ತಂದೈತೆ. ಇವತ್ತು ಭಾನುವಾರ ಫ್ರೆಂಡ್ಸ್, ಒಂದು ಕೈ ನೋಡೇ ಬಿಡೋಣ ಬನ್ರಿ. ಒಂದು ಕೈ ನೋಡೋಕ್ಕೆ ಇನ್ನೂ ಹಾಸ್ಗೆತ್ತಿಲ್ಲ. ಜನ್ಮಕ್ಕೆ ಹೋಗೋ ಇವತ್ತು ನಮ್ಮನೇಲಿ ತುಂಬ ತುಂಬ ಸ್ಪೆಷಲ್ ಫ್ರೆಂಡ್ಸ್. ಟಡನ್ 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 ಟಡ. ಕವರೆಲ್ಲ ಬಿಚ್ಚೋ ಪೇಷನ್ಸೇ ನಮ್ಮಲ್ಲಿಲ್ಲ ಫ್ರೆಂಡ್ಸ್. ಅರ್ಧ ಆಗ್ತಾ ಇರಬೇಕು ಇಲ್ಲಿ ಫ್ರೆಂಡ್ಸ್. ಮಟನು ಫ್ರೆಂಡ್ಸ್, ಇವಾಗ ವಿಡಿಯೋಗಳೆಲ್ಲ ವೈರಲ್ ಆಗೈತಲ್ಲ ಫ್ರೆಂಡ್ಸ್. ಚಿಕನ್ದೇನೋ ಕಾಯಿಲೆ ಬಂದೈತೆ ಅಂತ ಅಂದ್ಬಿಟ್ಟು ಆದ್ರೂ ಬಿಡ್ತಾ ಇರ್ಲಿಲ್ಲ. ಬಿಟ್ಬಿಟ್ಟೆ, ಯಾಕೋ ಇತ್ತೀಚೆಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ ಅಂದ್ಬಿಟ್ಟು ಚಿಕನ್ ಬಿಟ್ವಿ ಫ್ರೆಂಡ್ಸ್. ಮಟನ್ಗೆ ಫಿಕ್ಸ್ ಆದ್ವಿ. ಎಷ್ಟು ಕೆ ಜಿ ಇದು? ಎಷ್ಟು ರೇಟು? 450. ಅಂದರೆ 1 kg ಅಂದರೆ 900 ರೂಪಾಯಿ. ಆರಾಮಾಗಿ ಒಂದಷ್ಟು ಮೇಕೆ ಮರಿಗಳು ತಂದ್ಬಿಟ್ಟು ನಾವೇ ಸಾಕೊಂಡು ನಾವೇ ತಿನ್ಬೋದು ಅಂತ ಅನ್ನಿಸ್ತಿದೆ. ಆಗ ನಮ್ಮನ್ನ ರಾಕ್ಷಸರು ಅಂತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಕಿಚನ್ಗೆ ಅಟ್ಯಾಕ್ ಮಾಡುವ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ನೆನ್ನೆ ಒಂದಿನ ಫುಲ್ ರೆಸ್ಟ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಇವಾಗ ಆರಾಮ್ ಅನಿಸ್ತೈತೆ, ಮೈಂಡ್ ಎಲ್ಲ ಫ್ರೀ ಆಯಿತು. ಅದಕ್ಕೆ ಮನೆ ಕೆಲಸಕ್ಕೆಲ್ಲ ಸ್ಟ್ರಾಂಗ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾವು ಒಂದು ಟೀ ಕಾಫಿ ಮಾಡ್ಕೋಬೇಕು. ಶಿವ ಯಾಕೆ ಇಷ್ಟೊಂದೆಲ್ಲ ಮಸ್ಕ ಹೊಡಿತೈತೆ ಅಂತ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ಕೇಳಿದ ತಕ್ಷಣ ಬನ್ನು, ಕೇಳಿದ ತಕ್ಷಣ ಮಟನ್ನು, ಅದು ಕೇಳಿದ ತಕ್ಷಣ ಬಿರಿಯಾನಿ ಐಟಮ್ಸು ಯಾಕಂತ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ಇದೆಲ್ಲ ತರೋ ಗಂಡನೇ ಅಲ್ಲ. ಯಾಕೆ ತಂದೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನೀರು ಕಾಯಿಸ್ತೈತೆ, ಮಟನ್ ತೊಳಿತೈತೆ. ಕೇಳಿದ ತಕ್ಷಣ ತಂದು ಕೊಟ್ಬಿಟ್ಟು ಇಷ್ಟೆಲ್ಲ ಕ್ಲೀನ್ ಮಾಡ್ತೈತೆ, ಇಷ್ಟೆಲ್ಲ ಮಾಡ್ತೈತೆ ಅಂದರೆ ನಿಮ್ಗೆ ಅರ್ಥ ಆಗೇ ಬಿಡ್ತು ಫ್ರೆಂಡ್ಸ್. ಊರಿಗೆ ಹೋಗ್ತೈತೆ ನನ್ನ ಬಿಟ್ಬಿಟ್ಟು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಮತ್ತೆ ಇವತ್ತು ಸ್ಪೆಷಲ್ ಏನು ಅಂದರೆ ಫ್ರೆಂಡ್ಸ್, ಬಿರಿಯಾನಿ ಮಾಡ್ಕೊ ಅಂತ ತಂದೈತೆ ಫ್ರೆಂಡ್ಸ್. ಮಟನ್ ಬಿರಿಯಾನಿ ತುಂಬ ದಿನ ಆಯಿತು. ಅದಕ್ಕೂ ಮುಂಚೆ ನಾವು ಕಾಫಿ ಟೀ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಒಂದು ಕಷ್ಟ ಸುಖ ಕೇಳಬೇಕು. ಏನ್ಲಾ ನೀನು ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡಬೇಡ. ಆಲ್ರೆಡಿ ಕೊಳಕ ಸ್ನಾನ ಮಾಡಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಮಣ್ಣಲ್ಲಿ ಬಿದ್ದು ಒದ್ದಾಡ್ತವನೆ. ಏನೋ ದಿನ ನೀರು ಇಕ್ಕೊಳ್ಳೋ ನಂಗೆ. ಇಷ್ಟು ಆತರವಾಗಿ ಊರಿಗೆ ಹೋಗೋಕ್ಕೆ ಕಾರಣ ಏನಂದ್ರೆ ಫ್ರೆಂಡ್ಸ್, ಮನೆಯಲ್ಲಿ ಅಕ್ಕಿ ಖಾಲಿ ಆಗ್ಬಿಟ್ಟೈತೆ. ಒಂದು ವಾರ ನಾನು ಹುಷಾರ್ ತಪ್ಪು ಮಲ್ಕೊಂಡು ನನ್ನ ಗಂಡನ ಅಡುಗೆ ಮನೆಗೆ ಬಿಟ್ಟಿದ್ದಕ್ಕೆ ಒಂದೇ ವಾರಕ್ಕೆ ಅರ್ಧ ಬಾಕ್ಸ್ ಅಕ್ಕಿ ಖಾಲಿ ಮಾಡೈತೆ. 1 ತಿಂಗಳು ಮಾಡೋದನ್ನ ನಾನು ಅಳತೆ ಗೊತ್ತಾಗ್ತೀರಾ. ಹೆಚ್ಚೆಚ್ಚಾಗಿ ಅಕ್ಕಿ ಹಾಕೊಂಡು ಬೇಯಿಸಿ ಚೆಲ್ಲವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದಕ್ಕೆ ಇವಾಗ ಅಕ್ಕಿ ಖಾಲಿ ಆಗೈತೆ ಅಂದ್ಬಿಟ್ಟು ಹೋಗಿ ಎತ್ಕೊಬರಕ್ಕೆ ಹೋಗೈತೆ ಫ್ರೆಂಡ್ಸ್. ನಮ್ದು ರೇಷನ್ ಕಾರ್ಡ್ ಅಲ್ಲೇನೆಲ್ಲ, ನಮ್ಮ ರೇಷನ್ ಅಲ್ಲಿಂದ ಬರೋದು. ಅದಕ್ಕೋಸ್ಕರ ಬಂತಾರನೆ ಫ್ರೆಂಡ್ಸ್. ಹಿಂಗೆ ಅಪ್ಪಚ್ಚಿ ಆಗ್ಬಿಟ್ಟು ಗಟ್ಟಿಯಾಗಿರೋದು ಬರ್ತೈತಲ್ಲ, ನಾವು ಬೆಡ್ ರೊಟ್ಟಿ ಅಂತಿದ್ವಿ ಅದನ್ನ ಚಿಕ್ಕ ವಯಸ್ಸಲ್ಲಿ. ಗಟ್ಟಿ ಇರ್ತಾಯಿತ್ತು ಅದು. ಈ ತರ ಮುರಿದ್ರೆ ಪಟ್ಟತ ಬಿಸ್ಕೆಟ್ ತರ ಬನ್ನನ್ನೇ ಒಣಗಿಸ್ಬಿಟ್ಟು ಹಂಗೆ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಅದು ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಅದೀಗ ಸಿಗ್ತಾನೆ ಇಲ್ಲ ಎಲ್ಲೂ. ಅದೆಲ್ಲ ನಮ್ಮ ಚೈಲ್ಡ್ಹುಡ್ ಫೇವ್ರೇಟು. ಡೈಲಿ ಕಾಫಿ ಟೀಗೆ ಅದು ಇರ್ತಾನೆ ಇರ್ತಾಯಿತ್ತು. ಎಷ್ಟೊಂದು ತಿಂಡಿಗಳು ಮಿಸ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ನನ್ನ ಗಂಡನಿಗೋಸ್ಕರ ಸ್ಟ್ರಾಂಗ್ ಆಗಿ ಇವತ್ತು ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಿ ಕೊಟ್ಟು ಕಳಿಸುವ. ಏನಪ್ಪಿ ಪ್ಲೆಕ್ ತೆಗ್ದೆ? ಇವಾಗ ಬೆಳಗ್ಗೆ ಬೆಳಗ್ಗೆ ಟಿವಿ ನೋಡೋ ಅವಶ್ಯಕತೆ ಏನೈತೆ? ನಾನೇ ಇದ್ದೀನಲ್ಲ ದೊಡ್ಡ ಎಂಟರ್ಟೈನ್ಮೆಂಟ್. ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕಡ ತುರ್ಕ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮನೆ ಟಿವಿ ಇಲ್ಲ ಅಂತ ಅವ್ರ ಮನೆ ಟಿವಿ ನೋಡಕ್ ಹೋಗ್ತಿದ್ದೆ ಅಪ್ಪಿ. ಇವಾಗ ನಮ್ಮನೆ ಟಿವಿ ಐತೆ ಅನ್ನೋದೇ ನಾನು ಮರ್ತೋಗಿದ್ದೀನಿ. ಟಿವಿ ಕಡೆ ಹಿಂಗ್ ತಿರ್ಗ್ ನೋಡಕ್ಕೂ ಆಗ್ತಾ ಇಲ್ಲ. ತಿರ್ಗ್ ನೋಡ್ತೀನಿ ಕ್ಲೀನ್ ಮಾಡ್ಬೇಕಾದ್ರೆ ಮಾತ್ರ. ಮನೆ ಕ್ಲೀನ್ ಮಾಡುವಾಗ ದುಡ್ಡು ಕ್ಲೀನ್ ಮಾಡಕ್ ಮಾತ್ರ ತಿರ್ಗ್ ನೋಡ್ತಾ ಇದ್ದೀನಿ. ಟಿವಿನೇ ನನ್ಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಇದು ಚೆನ್ನಾಗಿರ್ತೈತೆ. ಅಪ್ಪಿ ಬನ್ನಿ, ಯಾಕೆ ಗಮ್ಮಂತ ಇಲ್ಲ? ತಿನ್ನೋ ವಸ್ತುನ ಈ ತರ ಮಾಡಬಾರ್ದು ಫ್ರೆಂಡ್ಸ್. ಅದು ನಂದು ಕೆಟ್ಟ ಅಭ್ಯಾಸ. ಮತ್ತೆ ಬಂತಂದ ತಕ್ಷಣ ನಾವು ಡೈರೆಕ್ಟಾಗಿ ಮುರ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ಬಾರ್ದು. ಮೊದಲು ಸಿಪ್ಪೆನ ಸುಲ್ಕೊಂಡು ತಿನ್ಬೇಕು, ಅವಾಗ ಲೇಟಾಗಿ ಖಾಲಿ ಆಗ್ತೈತೆ. ಇದು ನಮ್ಮ ಚಿಕ್ಕ ವಯಸ್ಸಿನ ಟಿಪ್ಪು. ಈ ತರ ಬೆಲ್ಲ, ಟೀ ಪುಡಿ, ಹಾಲು ಎಲ್ಲ ಚೆನ್ನಾಗಿ ಕುದಿದ್ರೆ ಬ್ಯೂಟಿಫುಲ್ ಅಲ್ಲ ಟೇಸ್ಟಿ ಟೀ ರೆಡಿ ಆಗ್ತಿದೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ಟಾಮಿಗೆ ಲಂಚ ಕೊಡುವ. ಕಾಲ್ ಭಾಗ ಬಂದು ಕೊಡ್ತಾ ಇದ್ದೀನಿ ಅವನಿಗೆ. ಟಾಮು ಮೈದಾ ಐಟಮ್ಸ್ ಜಾಸ್ತಿ ತಿನ್ಬಾರ್ದು ನೀನು. ಬಿಸ್ಕೆಟು ತರಿಸಿಲ್ಲ ನಿನಗೆ, ತಗೊಳ್ಳಿ. ನನಗೂ ಇಷ್ಟೇನೆ, ಇಬ್ರು ಸಮಪಾಲು. ಇವಾಗ ಎತ್ಕೋಬಲ್ಲ ಟೇಪ್ನ, ಅಳತೆ ಕರೆಕ್ಟಾಗಿ ಮಾಡೋಣ. ನನ್ನ ಮೇಲೆ ನಂಬಿಕೆ ಇದ್ರೆ ತಿನ್ನು. ಕರೆಕ್ಟಾಗಿ ಅಳತೆ ಮಾಡಿದ್ದೀನಿ, ತಿನ್ನು ಟಾಮು. ಅಪ್ಪಿ ಇವನು ನೀನು ಊರಿಗೆ ಹೋಗ್ತಾ ಇದೆಯಾ ಅನ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ತಾವನೆ. ಅದು ಭ್ರಮೆ, ಅದು ಕನಸು.
ನೋಡು, ನಾನು ನಿನ್ನ ಕೆಣಕಲ್ಲ ಇವತ್ತು, ನೀನು ಮಾತಾಡ್ಸೋದೇ ಇಲ್ಲ. ನೀನು ಯಾವೂರೋ, ನಾನು ಯಾವೂರೋ. ಇವ್ನಿಗೇನು ಇವನ್ ಪ್ರಕಾರ ನಾನು ರಾಕ್ಷಸಿ ಅನ್ಕೊಂಡವನ ಹೆಂಗೆ? ಅಲ್ಲೇನು ಮರಿಗಳಿಲ್ಲ ನೀನ್ ಕೊಡಕ್ಕೆ, ತಿನ್ನು. ಹುಡುಕ್ತವನೆ ಯಾವ ಮರಿನ ಸಡನ್ ಆಗಿ ದತ್ತು ತಗೊಳ್ವಾ ಅಂದ್ಬಿಟ್ಟು. ಮುಚ್ಚಿಕ್ತವನೆ ನಾನು ಕಿತ್ಕೊಂಡು ತಿಂದ್ಬಿಟ್ಟಿದೀನಿ ಅನ್ಬಿಟ್ಟು ಮುಚ್ಚಿಕ್ತವನೆ. ಮಣ್ಣು ಗಲೀಜು, ಮಣ್ಣು ಮುಚ್ಚುತ್ತವನೆ. ಬನ್ನಿಗೆ ಸಮಾಧಿನೇ ಕಟ್ಬಿಟ್ಟ ಬೆಳಗ್ಗೆ ಬನ್ನಿಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಂದ್ರೆ ನಾನು ಕೊಟ್ಟಿರೋದು ಮಣ್ಣಿಗೆ ಸಮ ಅಂತ ನಿನ್ನ ಅನಿಸಿಕೆ? ಎಲ್ಲ ಸರಿ, ಮಣ್ಣು ಯಾಕೆ ಮುಚ್ತಾವನೆ? ನನ್ನ ಕೈಗೆ ನಾನು ಆಮೇಲೆ ತಿಂತೀನಿ ಅಂದಿದ್ರೆ ಎತ್ತಿಕ್ತಾ ಇದ್ನಪ್ಪ ಹೊಟ್ಟೆ ಒಳಗೆ ಸೇಫ್ಟಿಯಾಗಿ. ಮುಚ್ಚಿಕ್ದ ಈಗ ಏನು ಗೊತ್ತಿಲ್ದೇ ಇರೋ ತರ ಬರ್ತಾವನೆ. ಅಪ್ಪಿ, ನಾವೇನಾರ ದುಡ್ಡು ಕಾಸು ಸೇಫ್ಟಿಯಾಗಿ ಎತ್ತಿಕ್ಬೇಕು ಅಂದ್ರೆ ಯಾವ ಲಾಕರ್ ಬ್ಯಾಂಕು ಬೇಡ, ಅವ್ನ ಕೈ ಕೊಟ್ರೆ ಮುಚ್ಚಿಕ್ತಾನಪ್ಪಿ. ಸೇಫ್ಟಿಯಾಗಿ ಮುಚ್ಚಿಕ್ಬಿಟ್ಟು ಕೊಡ್ತಾನೆ ಫ್ರೆಂಡ್ಸ್. ನೋಡಿದ್ರ ಸಖತ್ ಇಂಟೆಲಿಜೆಂಟ್ ಫ್ರೆಂಡ್ಸ್ ಅವನು. ಬಿಸಿ ಬಿಸಿ ಘಮ ಘಮ ಟೀ ಬಂದ್ ಮುಚ್ಚಿಕ್ಬಿಟ್ಟು ಬಂದವನೆ. ಯಾವಾಗ ಹೊಟ್ಟೆ ಸುಮಾರು ತಿಂತಾನೆ. ಅಲ್ಲ ಹಿಂಗ್ ಕೊಟ್ರೆ ಹಂಗ ಹೊಟ್ಟೆ ಸ್ಮೆಲ್ ತಿಂತಾನೆ ಅಂದ್ರಪ್ಪಿ. ಅವ್ನಿಗೆ ರಾತ್ರಿ ಎಲ್ಲ ಯಾರು ಅಡಿಗೆ ಮಾಡಿಕ್ಕಿದ್ದವರು? ರಾತ್ರಿ ತಿಂದಿದ್ ಫ್ರೆಂಡ್ಸ್ ಊಟ ಅವನು ಮೊಸರನ್ನ. ಇವಾಗ ಹೊಟ್ಟೆ ಹಸ್ತಿರ್ತಾನೆ. ಏನೋ ಅವನ ಅನಿಸಿಕೆ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ವಯಸ್ಸಾಯ್ತು, 4 ವರ್ಷದ ಮಗ ಫ್ರೆಂಡ್ಸ್. ಅವನು ವಯಸ್ಸಾಗೋಯ್ತಂತೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ನೆನ್ಪಾಯ್ತಾ? ಮನೇಲಿ ಕಾಫಿ ಟೀ ಮಾಡಿದ್ಮೇಲೆ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಟೀ ಕುಡಿಯೋದು ಸಖತ್ತಾಗಿರ್ತೈತಲ್ಲ. ಇವಾಗೆಲ್ಲರೂ ಸಾವುಕಾರ ಅವ್ರವ್ರ ಮಕ್ಕಳ ರೂಮ್ಗೆ ಬೆಡ್ ಕಾಫಿ, ಬೆಡ್ ಮಿಲ್ಕ್ ಅಂತ ಹತ್ರ ತಗೊಂಡೋಗಿ ಕೊಡ್ತಾರೆ. ನಮ್ಗೆ ಹತ್ರ ಇಲ್ಲ. ಕಾಫಿ ಖಾಲಿ ಆಗ್ತೈತೆ ಬಣ್ರಿ ಅಂದ್ರೆ ಎದ್ದು ಬಿದ್ದು ಓಡ್ತೈದ್ವಿ. ಫ್ರೆಂಡ್ಸ್, ಸೋ ಮೆನಿ ಇಯರ್ಸ್ ಬ್ಯಾಕ್ ಐ ಹೀಟ್. ನೀನ್ ಪಾಲನಲ್ಲಿ ಮುಚ್ಚಿಕೊಂಡಿದ್ಯಾ, ಅದನ್ನ ತಿನ್ನು. ಖಾರ ಐತೆ. ಎಲ್ಲೋ ಮಿಸ್ ಹೊಡಿತೈತಲ್ಲ. ಖಾರದ ಕವರಲ್ಲಿ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ಫ್ರೆಂಡ್ಸ್. ಅಪ್ಪಿ, ಸಂಜೆ ಬರುತ್ತಾನೆ ನೀನು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ನಾನು ಹೇಳಲ್ಲ, ನನಗೆ ಗೊತ್ತಿಲ್ಲ. ಆಮೇಲೆ ಡಿಸೈಡ್ ಮಾಡ್ತೀನಿ. ಏನ್ ತಮಾಷೆಗೆ ಹೀಗಾಡ್ತಾ ಇದೀಯಾ? ಇಲ್ಲ ಗಂಡನ್ ಬಿಟ್ಟು ಮಟನ್ ಸಾರು ಮಾಡ್ಕೊಂಡ್ ತಿನ್ನೋರು ಒಬ್ರು ಹೆಂಡ್ತಿನ ಚಿಕನ್ ಆಗಿರೇ ಮಾಡ್ಕೊಂಡ್ ತಿನ್ಬೋದಿತ್ತು. ಹೆಣ್ಮಕ್ ಚಿಕನ್ ಇಲ್ಲ ಫ್ರೆಂಡ್ಸ್. ಚಿಕನ್ ಕಾಯಿಲೆ ಬಂದೈತೆ ಅದೇನೋ. ನೀವು ಬಿಟ್ಬೇಡ್ರಿ ಫ್ರೆಂಡ್ಸ್, ಸ್ವಲ್ಪ ದಿನ ಮಕ್ಳು ಕೊಡಕ್ ಹೋಗ್ಬೇಡ್ರಿ. ಯಾಕೆ ಬೇಕು? ಬಾಯಿ ರುಚಿಗೋಸ್ಕರ ಕಾಯಿಲೆ ತರ್ಸ್ಕೊಳಕ್ ಆಗ್ತೈತಾ? ಓಕೆ ಫ್ರೆಂಡ್ಸ್, ಟೀ ಬ್ರೇಕ್ ಮುಗೀತು. ನನ್ನ ಗಂಡ ಮುಂದೆ ನನಗೆ ಬಿರಿಯಾನಿ ಮಾಡ್ಕೊಂಡು ತಿನ್ನಕ್ಕೆ ಮನ್ಸಿಗೆ ತುಂಬಾ ಭಾರ ಆಗ್ತಿತ್ತು ಫ್ರೆಂಡ್ಸ್. ಅದಕ್ಕೆ ಮಟನ್ನ ಫ್ರಿಜ್ಗೆ ಇಕ್ಬಿಟ್ಟೆ. ನನ್ನ ಗಂಡನ ಊರು ಕಳಿಸ್ಬಿಟ್ಟು ಆರಾಮಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಈಗ ನೀರೆಲ್ಲ ಇಟ್ಕೊಂಡು ಬಟ್ಟೆ ಒಕ್ಕೊಂಡೇನೆ ಫ್ರೆಂಡ್ಸ್. ಇವತ್ತಿನ ಕೆಲಸ ಒಂದು ರಾಶಿ ಬಟ್ಟೆ ಉಡ್ಡೆ ಹಾಕ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಮೊನ್ನೆ ಒಂದು ವಾರ ಹುಷಾರ್ ತಪ್ಪು ಮಲಗ್ಬಿಟ್ಟಿದ್ನಾ, ಹಂಗೆ ಟ್ರಿಪ್ಗೆ ಹೋಗ್ಬಿಟ್ಟು ಬಂದ್ವಾ, ಅದರದ್ದು ರಾಶಿ ಬಟ್ಟೆಗಳು. ಅಪ್ಪಿ, ನಾನೊಂದು ಇಂಪಾರ್ಟೆಂಟ್ ವಿಷಯ ನಿನ್ನ ಕೇಳಬೇಕಿತ್ತು. ವೇಟ್, ಇದು ತುಂಬ ಓ ಮೈ ಗಾಡ್, 6 ಬ್ಯಾಕ್, ಐ ಕಾಂಟ್ ಬಿಲೀವ್ ದಿಸ್. ಅಪ್ಪಿ, ನಿನಗೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಹೆಂಗೆ ಅನಿಸ್ತೈತೆ ಫೀಲು? ಏನು ಅನಿಸ್ತೈತೆ? ಚುಮ್ಮ ಚುಮ್ಮ ಅನಿಸ್ತಿದೆ ಏನು? ನೆಮ್ಮದಿನಾ? ಅದೇ ಬೇಕಾಗಿರೋದು ಮೇಯ್ನು, ನೆಮ್ಮದಿ ಫ್ರೆಂಡ್ಸ್. ಅದಕ್ಕೆ ಆಗಾಗ ಟ್ರಿಪ್ಪಿಗೆ ಬಾ ನನ್ನ ಜೊತೆ. ಎಷ್ಟು ಆರಾಮ ಅನಿಸ್ತೈತೆ ಗೊತ್ತಾ ಫ್ರೆಂಡ್ಸ್. ನಾನು ತುಂಬ ಎಮರ್ಜೆನ್ಸಿ ಸೀರಿಯಸ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಜೇನು ಕಾಣಿಸ್ತಿತ್ತಾ? ತೋರಿಸ್ತೀನಿ. ಇಲ್ಲಿ ನನ್ನ ಬೆರಳು ಇದೆ ಫ್ರೆಂಡ್ಸ್. ಜೇನು ಆ ಗರಿ ಒಣಗೋಗೈತೆ ಫ್ರೆಂಡ್ಸ್. ಅದ್ರಲ್ಲೇ ಜೇನು ಕಟ್ಟೈತೆ. 1 ವರ್ಷದಿಂದ ಆ ಜೇನು ಅಲ್ಲೇ ಐತೆ. ಆ ಗರಿ ಏನಾರ ಜೇನು ಗೂಡು ಸಮೇತ ಬಿತ್ತು ಇಲ್ಲ ಅಂದ್ರೆ ಫ್ರೆಂಡ್ಸ್ ಮಾರಿ ಹಬ್ಬ. ಯಪ್ಪ ದೇವ್ರಿಗೆ, ಹಂಗೆ ಫ್ರೆಂಡ್ಸ್ ನಾನು ಇಲ್ಲಿ ಇರ್ತೀನಿ ಅಂತ ಅನ್ಕೊಳ್ರಿ. ಆ ಗಡಿ ಸಣ್ಣನಾಗಿ ಬಿದ್ದು ಆ 1000 ಜೇನುಳಗಳು ಆಟ. ಪಪ್ಪಿ, ನಾನು ಯಾಕೋ ಮನೆ ಒಳಗೆ ಹೋಗ್ತಾ ಇದ್ದೀನಿ ಈಗ. ಅಯ್ಯಪ್ಪ, ನಮ್ಮ ಹೆಣ್ಮಕ್ಳಿಗೆ ಚಳಿ ಜ್ವರ ಬಂದ್ರೇನೆ ನಾವು ಮನೆ ಕೆಲಸ ಮಾಡೋದು ಬಿಡಲ್ಲ. ಅಂಥದ್ರಲ್ಲಿ ಜೇನುಳಕ್ಕೆ ಎದುರ್ಕೊಂಡು ಮನೆ ಒಳಗೆ ಲಾಕ್ ಹಾಕ್ತೀನಿ ಅಂತ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ನೋವೇ ಚಾನ್ಸೇ ಇಲ್ಲ. ಇವತ್ತು ಈ ರಾಶಿ ಬಟ್ಟೆ ಖಾಲಿ ಆಗೋವರೆಗೂ ನಾನು ಊಟ ತಿಂಡಿ ನಿದ್ದೆ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು
ಪಣ ತೊಟ್ಕೊಂಡು ನೀರೆಲ್ಲ ಹಿಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ನೀರು ಹಿಡ್ಕೊಂಡ್ರೆ ಆ ನೀರು ಖಾಲಿ ಮಾಡೋಕ್ಕಾದ್ರೂ ಬಟ್ಟೆ ಒಗಿಬೇಕಂತ ಇಂಟ್ರೆಸ್ಟ್ ಬರ್ತೈತೆ ಅಂತ ಅಂದ್ಬಿಟ್ಟು ಒಂದು ರಾಶಿ ಬಟ್ಟೆ ಎಷ್ಟೊತ್ತಾಗ್ತಿತ್ತೋ ಏನೋ. ಮೊದಲು ಶಿವದ ವೈಟ್ ಬಟ್ಟೆಗಳೆಲ್ಲ ಒಗೆಯಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತೈತ ಪಂಚಲ್ಲಿ ಶಿವ. ರಾಮರಾಜ್ ಧೋತೀಸ್ ಅಂಡ್ ಪಂಚಸ್ ತಗೋಬೇಕಾಯ್ತು ಫ್ರೆಂಡ್ಸ್. ನಾನು ಅಡ್ವರ್ಟೈಸ್ ನೋಡ್ಬಿಟ್ಟು ಯಾವುದೋ ಒಂದು ಸಿಕ್ತು ಅಂತ ತಗೊಬಂದ್ಬಿಟ್ವಿ. ಅದು ಸ್ವಲ್ಪ ಶಿವಗೆ ಟೈಟ್ ಅಂತ ಅನಿಸ್ತು ಫ್ರೆಂಡ್ಸ್. ಮೋಸ್ಟ್ಲಿ ಸೈಜ್ ಚಿಕ್ಕದಾಯ್ತು ಅಂತ ಅನ್ನಿಸ್ತೈತೆ. ಓಕೆ ಫ್ರೆಂಡ್ಸ್, ಬಟ್ಟೆಗಳು ಒಕ್ಕೊಳ್ತಾನೆ. ನಾನು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟೆ. ನಂದೊಂದು ಸಂಪ್ರದಾಯ ಅವೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಗಂಡ ಹೊರಗಡೆ ಹೋದ್ಮೇಲೆ ಸ್ನಾನ ಮಾಡಬಾರ್ದು ಆ ಥರ ಈ ಥರ ಎಲ್ಲ. ಅದಕ್ಕೋಸ್ಕರ ಈಗ ಶಿವಕುಮಾರ್ ಅವರು ಹೊರಡ್ತಾವ್ರೆ. ಏನೋ ಟಿಫನ್ ಟಿಫನೇ ಮಾಡಲಿಲ್ಲ ನೀನು. ಏನು ತಿಂದಿಯೋ ಏನೋ. ಹೋಟ್ಲಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆದಾಗಿಂದ ಇಷ್ಟಿದ್ದಿದ್ದು ಅನ್ನ ಇಷ್ಟಕ್ಕೆ ಬಂದವ್ರೆ ಫ್ರೆಂಡ್ಸ್. ಇನ್ನೊಂದು 2 ದಿನ ಹೋದರೆ ಇನ್ನೂ ಗ್ಯಾಸ್ ರೇಟ್ ಕಡಿಮೆ ಆಗಲಿಲ್ಲ ಅಂದರೆ 2 ತುತ್ತಿಗೆ ಬರ್ತಾರೆ. 2 ತುತ್ತು 1 ಪ್ಲೇಟು 100 ರೂಪಾಯಿ ಫಿಕ್ಸು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಕಾಣಿಸ್ತಿತ್ತಾ ಗಾಯ? ಇದು ಅಡುಗೆ ಮಾಡಬೇಕಾದ್ರೆ ನಾನೇ ಸುಟ್ಕೊಂಡೆ. 1 ವಾರ ಅಡುಗೆ ಮಾಡಿರಲಿಲ್ಲ ಫ್ರೆಂಡ್ಸ್. ಆ ಗ್ಯಾಪಲ್ಲಿ ಅಡುಗೆ ಮಾಡೋದು ಮರ್ತೋಗ್ಬಿಟ್ಟು ಸುಟ್ಕೊಂಡೆ ಫ್ರೆಂಡ್ಸ್. ನನಗೆ ಗೊತ್ತೇ ಆಗಲಿಲ್ಲ. ಇವಾಗ ಸ್ನಾನ ಮಾಡ್ಬೇಕಾದ್ರೆ ನೋಡ್ತೀನಿ ಏನು ಉರಿತೈತಲ್ಲ ಅಂದ್ಬಿಟ್ಟು ಹಿಂಗಿರ್ತೈತೆ ಫ್ರೆಂಡ್ಸ್. ಮದುವೆಗೆ ಮುಂಚೆ ಸಣ್ಣ ಇರ್ಬೇಕು ಹಚ್ಚಿದ್ರು ಅಂತ ಕಿರ್ಚಾಡ್ತಾ ಇದ್ದವರು. ಇಷ್ಟು ದೊಡ್ಡ ಗಾಯ ಆದರೂ ಗೊತ್ತಾಗ್ತಿಲ್ಲ ಮದುವೆದಾಗ. ಮನಸ್ಸು ಮೇಲೆ ತುಂಬ ಗಾಯಗಳಾಗ್ಬಿಟ್ಟು ಬಾಡಿ ಮೇಲೆ ಆಗೋ ಗಾಯಗಳು ಗೊತ್ತಾಗ್ತಿಲ್ಲ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಒಬ್ಬ ವೇದಾಂತಿಯಾಗಿ. ಪಾಪಿ ಬಿಸಿಲಾಗ್ತಿದೆ, ಬಿಸಿಲಿಗೆ ಸಿಕ್ಕಾಕೋತೀಯ, ಹುಷಾರಾಗಿ ಹೋಗ್ಬಿಟ್ಟು ಸಂಜೆ ಹೊತ್ತು ಮುಳುಗೋ ಟೈಮಿಗೆ ಬಾ. ಅವಾಗ ಜಾಸ್ತಿ ಬಿಸಿಲಿರಲ್ಲ ಅಲ್ಲ ಫ್ರೆಂಡ್ಸ್. 3 ಗಂಟೆ ಮೇಲೆ ಫ್ರೆಂಡ್ಸ್. ಇನ್ನೊಂದು ಇಲ್ಲಿ ಯಪ್ಪ ಒಂದೊಂದಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ಗಾಯಗಳು ಹುಷಾರು ತಪ್ಪೋದು ಅದು ಇದು. ಹುಷಾರು ತಪ್ಪೋದೆಲ್ಲ ಸರಿ ಹೋಯ್ತು. ರಾಯರ್ಗೆ ಹೋಗ್ಬಿಟ್ಟು ಬಂದಮೇಲೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಹಿಂಗೆ ಕೈ ಸುಟ್ಕೊಳ್ಳೋದು, ಹಿಂಗೆ ಅಲ್ಲಿ ಇದು ಸುಸು ಮಾಡಿರೋದು ಫ್ರೆಂಡ್ಸ್. ಇಷ್ಟು ದೊಡ್ಡ ಮನೆಯಲ್ಲಿ ಅದಕ್ಕೆ ಎಲ್ಲೂ ಜಾಗ ಸಿಕ್ಕಲಿಲ್ಲ. ಮಲಗಿದಾಗ ಈ ಥರ ಅಲ್ಲಿ ಸುಸು ಮಾಡಿದ್ರೆ ನಮ್ಮ ಬಾಯಿ ಮೇಲೆ ಇದು ಉಕ್ಕುತ್ತೈತೆ ಅಂತ ಹೇಳ್ತಾರೆ. ಅದಕ್ಕೇನು ಮಾಡ್ಬೇಕಂದ್ರೆ ಎಂಚು ಬತ್ತೈತಲ್ಲ ಫ್ರೆಂಡ್ಸ್, ಮನೆ ಮೇಲೆ ಹಾಕೋದು ಎಂಚನ್ನ ತೆಗೆದುಬಿಟ್ಟು ಅದನ್ನು ಹಿಂಗೆ ಇಟ್ಕೊಂಡ್ರೆ ಅದು ವಾಸಿ ಆಗ್ತಿದೆ. ನಂದು ಸನ್ಸ್ಕ್ರೀನು ಮನೆ ಊರಿಗೆ ಹೋದಾಗ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದು ಎತ್ಕೋ. ಪಿಂಕ್ ಪೌಚು ಅಲ್ಲೇ ಐತೆ, ಅದು ಎತ್ಕೋ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ. ಬಾಯ್ ಮಾಡ್ಬಿಟ್ಟು ಬಾರ. ಬಾಯ್ ಹುಷಾರು. ಶಿವ ಊರಿಗೆ ಹೋಗ್ತೈತಲ್ಲ ಫ್ರೆಂಡ್ಸ್, ಹೋಗೈತಲ್ಲ. ನನಗೆ ಏನು ನಾಷ್ಟ ಮಾಡ್ಕೊಳ್ಳೋಕೆ ಮನಸ್ಸಿಲ್ಲ. ಶಿವಯಿಂದನೇ ನನ್ನ ಫ್ರೆಂಡ್ಸ್ ಅಡುಗೆ ಅದಿದು ಮಾಡೋದು. ಅಕಸ್ಮಾತ್ ಶಿವ ಇಲ್ಲೇ ಕೆಲಸ ಮಾಡೋದಕ್ಕೆ ನರ್ಸರಿ ಒಳಗಡೆ ಇರೋದಕ್ಕೆ ಸರಿ ಹೋಯ್ತು ಫ್ರೆಂಡ್ಸ್. ರುಚಿಯಾಗಿ ಅಡುಗೆ ಮಾಡ್ಕೊಂಡು ನಾನು ತಿಂದಿದ್ದು ಶಿವಾಗ ಹೋಗ್ತೀನಿ. ಅಕಸ್ಮಾತ್ ಬೆಳಗ್ಗೆ ಹೋಗಿ ಸಂಜೆ ಬರೋದು, ಎಲ್ಲರೂ ದೂರ ಬರೋ ಕೆಲಸಕ್ಕೆ ಹಾಕಿದ್ರೆ ನಾನು ಅಡುಗೆನೇ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ವೇನೋ. ಆ ಥರ ಇರ್ತೈತೆ ನಮ್ಮ ಪರಿಸ್ಥಿತಿ. ತುಂಬ ಜನ ಅಯ್ಯೋ ದೇವರೇ, ಇಲ್ಲೂ ಸುಟ್ಕೊಂಡೆ ಫ್ರೆಂಡ್ಸ್. ಈಗ ಏನಾಗೈತೆ ನನಗೆ? ಈಗ ಬೆಳಗ್ಗೆ ತಾನೇ ಸುಟ್ಕೊಂಡೆ, ನೀರೊಲೆ ಕಾಯ್ಸೋಕೋಗಿ. ನಾವು ಈ ಥರ ಮೈ ಕೈ ಎಲ್ಲ ಸುಟ್ಕೋತಾ ಇದೀವಿ ಅಂದರೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತ ಫ್ರೆಂಡ್ಸ್ ಅಷ್ಟೇ. ಶಿವಾದು ವೈಟ್ ಬಟ್ಟೆಗಳು ಪಂಚೆ ಶರ್ಟ್ ಎಲ್ಲ ಮೊದಲು ಒಗ್ದಿಟ್ಕೊಂಡು ಜಾಲ್ಸಿ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಕಲರ್ ಬಟ್ಟೆ ಮಿಕ್ಸ್ ಆಗೋಯ್ತಂದ್ರೆ ವೇಸ್ಟ್ ಆ ಬಟ್ಟೆ ಅಂತಾನೇನೆ. ಅದು ಬೇರೆ ಸೆಕೆಂಡ್ ಟೈಮು. ಮದುವೆಗೆ ಬಿಟ್ರೆ ನೆಕ್ಸ್ಟ್ ಈಗಲೇ ಪಂಚೆ ಅವೆಲ್ಲ ತಗೊಂಡಿರೋದು ಶಿವ. ಇದನ್ನ ನಾನು ಲೈಫ್ ಟೈಮ್ ಕಾಪಾಡ್ಕೋಬೇಕು ಫ್ರೆಂಡ್ಸ್, ಮೆಮೊರಿಗೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಒಗ್ದಿಟ್ಕೋತಾ ಇದ್ದೀನಿ ಒಂದು ಕಡೆ. ಇದನ್ನ ಐರನ್ ಮಾಡಿ ಒಂದು ಕಡೆ ಎತ್ತಿಟ್ಬಿಡ್ತೀನಿ. ಮತ್ತೆ ಯಾವಾಗಾದ್ರೂ ಮಂತ್ರಾಲಯಕ್ಕೆ ಹೋದಾಗ ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಫೋರ್ಸ್ ಮಾಡಿ ಶಿವಾಗ ಹಾಕ್ಸ್ಬೇಕು. ಚೆನ್ನಾಗಿರ್ತೈತೆ ದೇವಸ್ಥಾನಗಳಿಗೆ. ಗಂಡ್ಮಕ್ಳು ಪಂಚೆ ಶರ್ಟು ವೈಟ್ ಆ್ಯಂಡ್ ವೈಟಲ್ಲಿ ಹೋದ್ರೆ ಹೆಂಗಿರ್ತೈತೆ. ಹಾಕ್ಕೊಳ್ಳೋದಿಲ್ಲ, ಶೋಕಿಗಳು ಜಾಸ್ತಿ, ಜೀನ್ಸೇ ಬೇಕು. ಓಕೆ ಫ್ರೆಂಡ್ಸ್, ಒಂದು ಸ್ವಲ್ಪ ಬಟ್ಟೆಗಳನ್ನ ಈ ಬಕೆಟಲ್ಲಿ ಆ ಬಿಳಿ ಬಟ್ಟೆ ಅವೆಲ್ಲ ಒಕ್ಕೊಂಡು ಈಗ ನೀರು ಚೇಂಜ್ ಮಾಡ್ತಾ ಇದ್ದೀನಿ. ನೀರು ಚೇಂಜ್ ಮಾಡುವ ವಿಧಾನ ಪೈಪ್ ಕಲೆಕ್ಷನ್ ಕೊಟ್ಟೆ ಅಲ್ಲಿ ಬಿಟ್ಟೆ ಫ್ರೆಂಡ್ಸ್ ಅಷ್ಟೇ. ಸೋ ಸಿಂಪಲ್ಲು. ನೀರು ಚೇಂಜ್ ಮಾಡಿ ಮತ್ತೆ ನೀರು ಹಿಡ್ಕೊಂಡು ಸೊಪ್ಪು ಪುಡಿ ಹಾಕ್ಬಿಟ್ಟು ಇನ್ನೂ ಒಂದು ರಾಶಿ ಬಟ್ಟೆ ಒಗ್ದಾಕ್ಬೇಕು ಫ್ರೆಂಡ್ಸ್. ನಾನು ಇವತ್ತೊಂದು ಬಹಳ ದೊಡ್ಡ ನಿರ್ಧಾರ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ದೊಡ್ಡ ಬೆಡ್ಶೀಟು ನನ್ನ ಕೈಲಿ ಈಗಂತೂ ಒಗೆಯೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತಿದ್ದೀನಿ. ಯಾಕಂದರೆ ನಾನು ಯಾವಾಗಲೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರು ತುಂಬ ಜನ ನಮ್ಮನೇಲಿ ಇದೇ ಮಿಷಿನ್ ಐತೆ, ದೊಡ್ಡ ಬೆಡ್ಶೀಟಲ್ಲ ಅದರಲ್ಲೇ ಒಗಿತೀವಿ, ಹಾಕ್ರಿ ಅಂತ ಇದ್ದೀರಾ. ನಿಮ್ಮನ್ನು ನಂಬಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಡಮರ್ ಆಗಿಬಿಟ್ರೆ ಶಿವ ಇಲ್ದಿರೋ ಟೈಮಲ್ಲಿ ಡಮರ್ ಆದರೂ ಪರವಾಗಿಲ್ಲ. ಏನೋ ಗೊತ್ತಿಲ್ಲ, ಎಲ್ಲ ಒಗ್ದೆ ಚೆನ್ನಾಗೇ ಇತ್ತು. ಬಿಚ್ಚಿಟ್ಟು ಅಷ್ಟೇ ಹೆಂಗ್ ರಿಪೇರಿ ಆಯಿತು ಗೊತ್ತಿಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೋಬೋದು. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ರಿಪೇರಿ ಆಗ್ಬಿಟ್ರೆ ತಗೊಳ್ಳೋ ಪರಿಸ್ಥಿತಿ ಶಿವ ಈಗ ಸದ್ಯಕ್ಕಿಲ್ಲ. ಪರವಾಗಿಲ್ಲ ಫ್ರೆಂಡ್ಸ್, ನಾವು ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ದೊಡ್ಡ ಬೆಡ್ಶೀಟ್ ಒಗೆಯಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಡಮರ್ ಆಗಲ್ಲ ಅಂತ ದೇವರನ್ನ ಬೇಡ್ಕೊಂಡು ಒಗೆಯಕ್ಕೆ ಹಾಕ್ತಾ ಇದ್ದೀನಿ. ಈಗ ಬಟ್ಟೆ ಒಗೆಯೋದ್ರ ಮಧ್ಯೆ ಒಂದು ಫುಡ್ ಬ್ರೇಕ್ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ತಲೆ ಸುತ್ತಿದೆ ಹೊಟ್ಟೆಸಿಗೆ. ಅದಕ್ಕೆ ಅಡುಗೆ ಮನೆಗೆ ಬಂದೆ. ಆಮೇಲೆ ನಾನು ಮ್ಯಾಗಿ ಮಾಡ್ಕೊಳ್ಳೋಣ, ಮ್ಯಾಗಿ ಪ್ಯಾಕೆಟ್ ತಂದ್ಬಿಟ್ಟು ಅಂತ ಯೋಚನೆ ಮಾಡಿದೆ. ಮನೇಲಿ ಮಟನ್ ಇಟ್ಕೊಂಡು ಮ್ಯಾಗಿ ಗಂಟ್ಲಲ್ಲಿ ಇಳಿಯಲ್ಲ ಅಂತ ಸುಮ್ಮನೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡೆ. ಮನೇಲಿ ಮಟನ್ ಇಟ್ಕೊಂಡು ಉಪ್ಪಿಟ್ಟು ತಿನ್ನಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಫ್ರೆಂಡ್ಸ್, ಈಗ ಬಿರಿಯಾನಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಸಾಲಲ್ಲ. ಅದು ಬೇರೆ ನಾನು ಇವತ್ತು ಸ್ಪೆಷಲ್ ಬಿರಿಯಾನಿ ಮಾಡಬೇಕು, ಅದಕ್ಕೆ ತುಂಬಾ ಟೈಮ್ ತಗೊಳ್ತಿದೆ. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಫ್ರೆಂಡ್ಸ್ 4 ಪೀಸ್ ಮಟನ್ ಎತ್ಕೊಂಡು ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ, ಕಾರ್ನ್ ಫ್ಲೋರು, ಉಪ್ಪು, ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಮಟನ್ ಕಬಾಬ್ ಮಾಡ್ಕೊಂಡು ಇಲ್ಲಿ ನೆನೆ ತರಕಾರಿ ಸಾಂಬಾರ್ ಐತೆ, ಇಲ್ಲಿ ರಾತ್ರಿ ಮುದ್ದೆ ಅನ್ನ ಐತೆ. ಇವಿಷ್ಟು ನನಗೂ ತಮಗೆ ಈಗ ಟಿಫನ್ಗೆ ಸಾಕಾಗ್ತಿದೆ. ಅದಕ್ಕೆ ಇವಿಷ್ಟನ್ನು ಖಾಲಿ ಮಾಡ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಈಗ ಮಾಡ್ತಾ ಇದೀನಿ ಫ್ರೆಂಡ್ಸ್. ಇದು ಮಟನ್ ಪಕೋಡ ಫ್ರೆಂಡ್ಸ್.
ಮಟನ್ ಕಬಾಬ್ ಅಲ್ಲ, ಮಟನ್ ಪಕೋಡ. ಇಲ್ಲಿ ಫ್ರೆಂಡ್ಸ್ ಮಟನ್ ಪಕೋಡ ಹೆಂಗೆ ಬೇಯ್ತದೆ, ಘಮ ಘಮ ಅಂತೈತೆ. ಈ ತರ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟಾದ್ರೆ ಸಾಕು, ಸೂಪರ್ ಡೂಪರ್ ಕಬಾಬ್ ರೆಡಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನೆನ್ನೆ ಮಧ್ಯಾಹ್ನ ಮಾಡಿರೋದು ಬೇಳೆ ಸಾರು ಐತೆ. ನನಗೆ ಏನ್ ಸಾರು ತಿಂದ್ರು ಈ ತರ ಇಲ್ಲಿ ಗಂಟ್ಲಲ್ಲಿ ಉರಿ ಬರ್ತಿತ್ತಲ್ಲ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಅಂತಾರ ಅದನ್ನ, ಅಸಿಡಿಟಿ ಗ್ಯಾಸ್ಟ್ರಿಕ್ ಅವೆರಡು ಆಗಲ್ಲ ಫ್ರೆಂಡ್ಸ್. ನನಗೆ ತಂಗಳ ಬೇಳೆ ಸಾರು ತಿಂದ್ರೆ ಮಾತ್ರ ಆತರ ಆಗ್ತಿದೆ. ಹಂಗಾಗಿ ರಿಸ್ಕ್ ತಗೊಳ್ಳೋದು ಬೇಡ. ಶಿವ ಇಲ್ದಿರೋ ಟೈಮಲ್ಲಿ ಗೊಚ್ಚಿಗೆ ಉಚ್ಕೊಳ್ಳೋದು ಬೆಸ್ಟ್ ಫ್ರೆಂಡ್ಸ್. ಇದಕ್ಕಿಂತ ಕಬಾಬು, ತಂಗಳ ಮುದ್ದೆ, ಗೊಚ್ಚಿಗೆ ಉಚ್ಕೊಂಡು ಇವತ್ತು ರಾಜ ಯೋಗ ಅನ್ಕೊಳ್ಳಿ ಫ್ರೆಂಡ್ಸ್ ತಿನ್ನೋದ್ರಲ್ಲಿ. 2 ಒಣಮೆಣಸಿನಕಾಯಿ ತಗೋಬೇಕು. ಹಸಿ ಮೆಣಸಿನಕಾಯಿ ಸಹ ತಿನ್ಬಾರ್ದು ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಆಗ್ತಿದೆ. ಅದನ್ನ ಸ್ವಲ್ಪ ಸುಟ್ಕೋಬೇಕು. ಇಲ್ಲಿ ಫ್ರೆಂಡ್ಸ್ ಒಣಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ, ನೀರು ಇಷ್ಟಾಕಿ ಚೆನ್ನಾಗಿ ಕಿವುಚ್ಕೊಂಡ್ರೆ ಇದೇ ಕೈಗೊಜ್ಜು. ಸೂಪರ್ ಆಗಿರ್ತೈತೆ ಮುದ್ದೆಗೆ, ಅನ್ನಕ್ಕೂ ಬಿಸಿ ಅನ್ನಕ್ಕೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಅರ್ಜೆಂಟಾಗಿ ಮಾಡ್ಕೋಬೇಕಂದ್ರೆ ಇದನ್ನ ವಿತೌಟ್ ಬಾಯ್ಲ್ ರಸಂ ಅಂತ ಹೆಸರಿಡ್ಬೋದು ಫ್ರೆಂಡ್ಸ್. ಇದಕ್ಕಿಂತ ಬೆಸ್ಟ್ ಫುಡ್ ಲೈಫಲ್ಲೇ ಇಲ್ಲ ಫ್ರೆಂಡ್ಸ್. ತಿಂತಾರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಈಗ ಮಟನ್ ಪಕೋಡ ಟೇಸ್ಟ್ ನೋಡುವ. ನೀಟಾಗಿ ಬೆಂದೈತೆ ಫ್ರೆಂಡ್ಸ್. ಚಿಕನ್ ಕಬಾಬ್ಗಿಂತ ಮಟನೇ ಬೆಸ್ಟ್ ಆಗೈತೆ ಫ್ರೆಂಡ್ಸ್. ಆದ್ರೆ ಕಾಸ್ಟ್ಲಿ ಜಾಸ್ತಿ ಅಷ್ಟೇ. ಸೂಪರ್ ಆಗೈತೆ. ಮೂರು ಬಕೆಟ್ ಬಟ್ಟೆ ಹಿಂಡಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಈ ಸೀರೆನ ಕೈಯಲ್ಲೇ ಒಂದು ಸ್ವಲ್ಪ ಇದು ಮಾಡಿ ಹಾಕ್ತೆ ಫ್ರೆಂಡ್ಸ್. ನೀಟಾಗಿ ಬ್ರಷ್ ಮಾಡೋಕ್ಕೆಲ್ಲ ಹೋಗ್ಲಿಲ್ಲ. ಕಲರ್ ಶೇಡ್ ಆಗಿಬಿಟ್ರೆ ಕಷ್ಟ, ಹಾಳಾಗ್ಬಿಟ್ರೆ ಸೀರೆ ಅಂದ್ಬಿಟ್ಟು ಜಾಸ್ತಿ ಹೊತ್ತು ಹಾಕ್ಕೊಂಡಿಲ್ಲಲ್ಲ. ಹೊಸ ಸೀರೆಗಳನ್ನ ಇದೇ ಥರ ಮಾಡಬೇಕು ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಹಾಳಾಗ್ಬಿಡ್ತೈತೆ ಅಂದ್ಬಿಟ್ಟು ಈಗ ನಮ್ಮ ದೊಡ್ಡ ಬೆಡ್ಶೀಟ್ಗೆ ಬರುವ ಯಾಕೋ ಎದೆ ಡವ ಡವ ಅನಿಸ್ತಿದೆ ಫ್ರೆಂಡ್ಸ್. ಎಲ್ಲ ಒಗ್ದಾಗೈತೆ ಅದೊಂದು, ಮತ್ತು ವೇಸ್ಟ್ ಅಡುಗೆ ಮನೆ ಬಟ್ಟೆಗಳೈತೆ. 20 ನಿಮಿಷ ಟೈಮಿಂಗ್ ಸಿಗ್ತೀನಿ. ಚೆನ್ನಾಗಿ ಕೊಳೆ ಎಲ್ಲ ಹೋಗ್ತೈತೆ. ಮತ್ತೆ 20 ನಿಮಿಷ ಟೈಮಿಂಗ್ಸ್ ಇಡ್ತೀನಿ. ದೇವ್ರೆ ಕಾಪಾಡಪ್ಪ ವಾಷಿಂಗ್ ಮಿಷಿನ್ನ. ಇಲ್ಲ ಫ್ರೆಂಡ್ಸ್, ಇದರಲ್ಲಿ ನೀಟಾಗಿ ಕ್ಲೀನ್ ಆಗಲ್ಲ, ಅದು ಸುತ್ತಾ ಇಲ್ಲ. ಹಂಗಾಗಿ ನಾನು ಕೈಯಲ್ಲೇ ಕಾಲಲ್ಲೇ ತುಳ್ದು ಒಗಿತೀವಲ್ಲ, ಅದೇ ಬೆಸ್ಟ್ ಅನಿಸ್ತೈತೆ. ನೋಡ್ರ ಫ್ರೆಂಡ್ಸ್, ದೊಡ್ಡ ಬೆಡ್ಶೀಟ್ ಆಗಲ್ಲ, ಒಗಿಯೋಕ್ಕಾಗಲ್ಲ. ದೊಡ್ಡ ಬೆಡ್ಶೀಟ್ನ ನಾನು 2 ವರ್ಷದಿಂದ ಅಷ್ಟೇ ಫ್ರೆಂಡ್ಸ್ ಒಗೆಯೋದು ಬಿಟ್ಟಿರೋದು. ಅದಕ್ಕೆ ಮುಂಚೆ ನಾನೇ ಒಗಿತಾ ಇದ್ದೆ. ಈಗ 2 ವರ್ಷದಿಂದ ಶಿವ ಕೈಲೇ ಒಗಿಸ್ತಾ ಇದ್ದೀನಿ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ತೈತೆ. ಅದನ್ನೇನಾದ್ರೂ ಎತ್ತು ಒಗದ್ನಂದ್ರೆ ಭಾರ ಜಾಸ್ತಿ ಇರ್ತೈತಲ್ಲ, ಅದಕ್ಕೆ ಶಿವ ಕೈಲಿ ಒಗಿಸ್ತಾ ಇದ್ದೆ. ನಾನು 2 ವರ್ಷದಿಂದ ಯೋಚನೆ ಮಾಡಿದೆ, ಎಲ್ಲಾರ ಮನೇಲೂ ದೊಡ್ಡ ಬೆಡ್ಶೀಟ್ನ ಗಂಡ್ಮಕ್ಳೇ ಒಗೆಯೋದು, ನಾನು ಯಾಕೆ ನನ್ನ ಗಂಡನ ಕೈಲಿ ಏನು ಕೆಲಸ ಮಾಡಿಸ್ತಾ ಇಲ್ಲ, ಅದಕ್ಕೆ ಸೋಂಬೇರಿ ಆಗಿರೋದು, ಮನೆ ಕೆಲಸದಲ್ಲಿ ಏನು ಹೆಲ್ಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಒಗ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಶಿವಾದ್ರ ನೀಟಾಗಿ ಹೋಗಿತೈತೆ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಗಲೀಜು ಇಲ್ಲದೆ ಇರೋ ಥರ. ಇವತ್ತು ನನ್ನ ಹಣೆ ಬರಕ್ಕೆ ನಾನೇ ನೆನೆಸ್ಬಿಟ್ಟು ನಾನೇ ಬುಕ್ ಆದಂಗಾಯ್ತು. ಹಂಗಾಗಿ ಸೋಪ್ ಪುಡಿಲಿ ಇನ್ನೊಂದು ಸ್ವಲ್ಪ ನೆನೆಸ್ಬಿಟ್ಟಿದ್ದೀನಿ. ಈ ಬಟ್ಟೆಗಳೆಲ್ಲ ಒಣಗಾಕೋವರೆಗೂ ಚೆನ್ನಾಗಿ ನೆನಿತಾ ಇರಲಿ ಅಂದ್ಬಿಟ್ಟು ಸೋಪ್ ಪುಡಿ ಜಾಸ್ತಿ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲೇ ನೆನೆಸ್ಬಿಟ್ಟಿದ್ದೀನಿ. ಅಲ್ಲಿಂದ ನೀರು ಎತ್ತಿ ಚೇಂಜ್ ಮಾಡಿ ಎಲ್ಲ ಕಷ್ಟ ಅಂತ ಅಂದ್ಬಿಟ್ಟು ನೆನಿತಾ ಇರಲಿ. ದೊಡ್ಡ ಬೆಡ್ಶೀಟ್ಗಳು ಏನಂದ್ರೆ ನಾವೇನಾದ್ರೂ ಒಗ್ದಾಕ್ಬೇಕಂದ್ರೆ ಒಂದು 2-3 ಅವರ್ ಮುಂಚೆನೇ ಚೆನ್ನಾಗಿ ನೆನೆಸ್ಬಿಡ್ಬೇಕು. ಅವಾಗ ಕೊಳೆ ಎಲ್ಲ ನೀಟಾಗಿ ಹೋಗ್ತೈತೆ. ಈಗ ಬೇಸಿಗೆ ಆಗಿರೋದ್ರಿಂದ ಎಷ್ಟೊತ್ತಿಗೆ ಒಗ್ದಾಕಿದ್ರು ಒಂದು ಸ್ವಲ್ಪ ಬೇಗ ಒಣಗಕ್ಕೆ ಈಸಿ ಆಗ್ತೈತೆ, ಬಿಸಿಲು ಜಾಸ್ತಿ ಇರೋದ್ರಿಂದ. ಇಲ್ಲಿ ಫ್ರೆಂಡ್ಸ್ ಇಷ್ಟು ರಾಶಿ ಬಟ್ಟೆಗಳು ಹಿಂದೆ ಮುಂದೆ ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ, ಹಂಗ್ ಒಣಗಾಕಿದ್ದೀನಿ. ಮನೇಲಿ ಮೂಲೆಲ್ಲೂ ಯಾವ ಬಟ್ಟೆನೂ ಬಿಟ್ಟಿಲ್ಲ ಫ್ರೆಂಡ್ಸ್, ಎಲ್ಲ ಒಗ್ದಿ ಹಿಂಡು ಒಣಗಾಕ್ಬಿಟ್ಟೆ. ಇದೊಂದು ನನ್ನ ಕಣ್ಣಿಗೆ ಕಾಣಿಸ್ತೈತೆ ಫ್ರೆಂಡ್ಸ್ ಆವಾಗ್ಲಿಂದ. ಇವೆಲ್ಲ ಒಗ್ದಿ ತುಂಬಾ ದಿನ ಆಯ್ತಲ್ಲ, ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ಮೊದಲು ತಿಂಗಳಿಗೊಂದ್ಸಲ ಒಗಿತಾ ಇದೆ. ಈಗ ಹಬ್ಬಗಳಲ್ಲಿ ಮಾತ್ರ ಒಗಿತಾ ಇದ್ದೀನಿ. ಈಗ ಆಗಾಗ ಒಗೆನಂತ ಎತ್ಕೊಂಡಿದ್ದೀನಿ. ಇದನ್ನ ಹಂಗೆ ಒಗೆಯಕ್ ಹಾಕಿದ್ರೆ ಹತ್ತಿ ಜೊತೆ ಒಣಗೋದು ಕಷ್ಟ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಇದರಲ್ಲಿರೋ ಆರ್ಗನ್ಸ್ ಎಲ್ಲ ಆಚೆ ತೆಗಿಬೇಕು, ಪೋಸ್ಟ್ ಮಾರ್ಟಮ್ ಮಾಡಿ ಒಗೆಯಕ್ ಹಾಕ್ಬೇಕು. ನಾನು ಯಾವುದೋ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದೆ ಫ್ರೆಂಡ್ಸ್, ಅದಕ್ಕೆ ನನ್ನ ಲ್ಯಾಂಗ್ವೇಜ್ ಹಿಂಗಿರ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಜನ್ಮದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಪಕ್ಕ ಡಾಕ್ಟ್ರೆ. ಎಷ್ಟೊಂದು ಆಪರೇಷನ್ ಮಾಡ್ತಿದ್ನೋ ಏನ್ ಕತೆ. ನನ್ ದೊಡ್ಡ ಟೆಡ್ಡಿ ಬೇರ್ ಇತ್ತಲ್ಲ ಫ್ರೆಂಡ್ಸ್, ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಾ, ಅದು ಕಿತ್ತೋಯ್ತು ಫ್ರೆಂಡ್ಸ್. ಎಲ್ಲ ಪೀಸ್ ಆಗೋಯ್ತು, ತುಂಬಾ ದಿನ ಆಗಿತ್ತು ತಕೊಂಡು. ಮತ್ತೆ ಜಾಸ್ತಿ ಒಗಿತಾ ಇದ್ದೆ ನಾನು. ಅದು ಹತ್ತಿ ಆಚೆ ತೆಗ್ದ್ಬಿಟ್ಟು ಒಗೆಯೋದು ಅಂತ ಗೊತ್ತಿರ್ಲಿಲ್ಲ. ಹತ್ತಿ ಸಮೇತ ಒಗ್ದಿ ಆಗ್ತಾ ಇದ್ದೆ. ಅದ್ ಕಿತ್ತೇ ಹೋಯ್ತು, ಅದಕ್ಕೆ ರೂಮಲ್ಲಿ ಬಿಟ್ಟಿದ್ದೀನಿ. ಹತ್ತಿ ಎಲ್ಲ ಐತೆ, ಅದ್ರಲ್ಲಿ ಏನಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಶಿವ ಫ್ರೆಂಡ್ಸ್ ಸೋ ಮೆನಿ ಇಯರ್ಸ್ ಬೇಕು ನನ್ನ ಬರ್ತಡೆಗೆ. ಅಂದ್ರೆ ಅವತ್ತು ಫಸ್ಟ್ ಟೈಮ್ ಕೇಕ್ ಎಲ್ಲ ಕಟ್ ಮಾಡ್ತಿದ್ದೆ ಅನ್ಬಿಟ್ಟು ತುಂಬಾ ಜನ ರಿಲೇಷನ್ಸ್ ಅವ್ರನ್ನೆಲ್ಲ ಕರ್ತಿದ್ವಿ. ಅವರೆಲ್ಲ ಬಂದಿದ್ರು. ರಿಲೇಷನ್ ಮನೇಲಿ ಕಟ್ ಮಾಡಿದ್ದು ಕೇಕು. ಆಮೇಲೆ ನಾನು ಹೇಳಿದೆ ಎಲ್ರು ಬರ್ತವ್ರೆ, ಸ್ವಲ್ಪ ನನ್ಗೇನಾದ್ರೂ ಒಂದು ಗಿಫ್ಟ್ ಕೊಡು ಪ್ಲೀಸ್ ಅಂತ ಬಲವಂತ ಮಾಡಿ ಶಿವ ತಗೊಂಡ್ ಬಂದ್ಮೇಲೆ ವಾವ್ ಅಂತ ಏನು ಗೊತ್ತಿಲ್ಲದೆ ಇರೋ ತರ ರಿಯಾಕ್ಷನ್ ಕೊಟ್ಟಿದ್ದ ಟೆಡ್ಡಿ ಬೇರ್ ಫ್ರೆಂಡ್ಸ್. ಇದು ನಾನೇ ತಗೊಂಡಿದ್ದು ಅನ್ಸ್ತಿದೆ, ಸಂತೆಯಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ಇದು
ತೊಂಸಂದ್ರ ಸಂತೆನಲ್ಲಿ. ಇದು ಫ್ರೆಂಡ್ಸ್ ನಾನು ಮೊದಲನೇ ಸಲ ಓಂ ಶಕ್ತಿ ಮಾಲೆಗೆ ಹೋಗಿದ್ನಲ್ಲ, ಅವಾಗ ಶಿವಾಗ ಏನ್ ತಪ್ಪ ತರೋದು ಅಂದಾಗ ಅವಾಗ ಸ್ವಲ್ಪ ಚೈಲ್ಡ್ ಇದ್ದಲ್ಲ ಫ್ರೆಂಡ್ಸ್. ನಾನು ಶಿವಾಗ ಏನಾರ ತರೋಣ ಅಂತ ಯೋಚನೆ ಮಾಡಿದಾಗ ನನಗೆ ಇದೇ ಗೊತ್ತಾಗಿತ್ತು ಫ್ರೆಂಡ್ಸ್. ಅವಾಗ ಎಲ್ಲ ವೇಸ್ಟ್ ಸಾಮಾನುಗಳು ತರ್ತಾಯಿದ್ವಿ ಫ್ರೆಂಡ್ಸ್ ನನ್ನ ಮನೆಗೆ. ಈ ತರ ಟೆಡ್ಡಿ ಬೇರ್ಗಳು, ಈ ತರ ಗೊಂಬೆಗಳು, ಮಣ್ಣಿಂದ ಆಟ ಸಾಮಾನುಗಳು ಗೊತ್ತಾಗ್ತಾ ಇರ್ಲಿಲ್ಲ. ಚಿಕ್ಕ ವಯಸ್ಸಿಂದ ತಗೊಂಡಿಲ್ವಲ್ಲ ನಾನು ಅಂದ್ಬಿಟ್ಟು ಅವೆಲ್ಲ ತಗೊಳ್ತಾ ಇದ್ದೆ. ಆಮೇಲೆ ಈಗ ಗೊತ್ತಾಯ್ತು, ಎಲ್ಲಾರ ಹೋದ್ರೆ ಅಂತವ್ ಇಂಥವ್ ತರಬಾರ್ದು, ಯೂಸ್ ಆಗೋ ತರಬೇಕು ಅಂತ. ಅದಕ್ಕೆ ಇವಾಗ ಏನು ತರಲ್ಲ, ಸುಮ್ಮನೆ ತಿನ್ಕೊಂಡ್ ಬರ್ತೀನಿ ಹೋಗಿ ಅದು ಇದು. ಈಗ ಇಷ್ಟನ್ನು ಒಗ್ದು ಒಣಗಾಕ್ಬೇಕು. ಟೆಡ್ಡಿ ಬೇರ್ನ ಒಗೆಯಕ್ ಹಾಕಿದೆ ಫ್ರೆಂಡ್ಸ್. ಆಮೇಲೆ ಇದು ಕಣ್ಣದ್ ಬಿತ್ತು, ಇದೇನ್ ಪಾಪ ಮಾಡೈತೆ, ಇದನ್ನ ಒಗ್ದು ಬಿಡೋಣ ಅಂತ. ಯಾಕೋ ಇವತ್ತು ನಾನು ಮಾಡ್ತಿರೋ ಕೆಲಸಗಳೆಲ್ಲ ನೋಡಿದ್ರೆ ಫ್ರೆಂಡ್ಸ್, ಇನ್ನೊಂದ್ ವಾರ ಚಳಿ ಜ್ವರ ಬಂದು ಮಲಿಕೊಳ್ಳೋ ಕೆಲಸಗಳು ಮಾಡ್ತಾ ಇರೋದು ನಾನು. ಒಗಿತಿರೋದೇ ವಾಷಿಂಗ್ ಮಿಷಿನ್ ಆದ್ರೂ ಇಂಡಿ ಒಣಗಾಕಾಗೆ ಎಷ್ಟು ಕಷ್ಟ ಆಗ್ತಿದಲ್ಲ ಫ್ರೆಂಡ್ಸ್. ಅದಕ್ಕೆ ನೀರ್ ತುಂಬಿ ಪದೇ ಎಲ್ಲಾನು ಆಗಿದ್ದಾಗ್ಲಿ ಇವತ್ತು ಮನೆ ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ಬೇಕು. ಇನ್ನ ಧೂಳು ಕ್ಲೀನಿಂಗ್ ಐತೆ ಫ್ರೆಂಡ್ಸ್. ಒಂದ್ ವಾರ ಮಲಗಿದಕ್ಕೆ ಮನೇಲಿ ಧೂಳು ಕ್ಲೀನ್ ಮಾಡ್ಲಿಲ್ಲ, ಆದ್ರೂ ಮಂತ್ರಾಲಯಕ್ಕೆ ಸಡನ್ ಆಗಿ ಹಂಗೆ ಹೋಗ್ಬಿಟ್ಟೆ. ಹಂಗಾಗಿ ಧೂಳು ಕ್ಲೀನಿಂಗು ಪ್ಲಾನಿಂಗು ಐತೆ, ಅದ್ ನಾಳೆ. ಸೋಫಾ ಕವರ್ ಬಿಚ್ಚಿ ಒಗ್ದಾಕಂಗಿದ್ರೆ ಅದನ್ನು ಬಿಚ್ಚಿಬಿಡ್ತಾ ಇದೆ. ಅದು ಲೈಫ್ ಟೈಮ್ ಹಂಗೆ ಫ್ರೆಂಡ್ಸ್. ಅದು ಕ್ಲೀನಿಂಗ್ ಬಂದೈತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಇದ್ದಂಗೆನೆ. ಅದೆಲ್ಲ ನಮ್ಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ಟೆ ಒಕ್ಕೊಂಡೇನೆ ಫ್ರೆಂಡ್ಸ್, ಆ ಬಕೆಟ್ಗಳೆಲ್ಲ ತೊಳ್ದು ಡ್ರಮ್ ಎಲ್ಲ ತೊಳ್ದು ಒಣಗಾಕೋಬಿಟ್ಟೆ. ಇನ್ನೊಂದು ಬಕೆಟ್ ನೀರು ಇಟ್ಕೊಂಡಿದೀನಿ, ಅದೇ ಟೆಡ್ಡಿ ಬೇರೆ ದಿಂಬುಗಳು ಹಿಂಡಾಕೊಳ್ಳೋಕೆ. ಇಷ್ಟೇ. ತಮ್ಮ ಒಂದು ಮಾತು ನೀನಲ್ಲಿ ಹೇಳ್ಬೇಕು ಅನ್ಕೋತಾ ಇದ್ದೀನಿ. ಅದು ಮನೆಯಲ್ಲಿರೋ ಬಟ್ಟೆಗಳು, ಬೆಡ್ಶೀಟ್ಗಳು, ದಿಮ್ ಕವರ್ಗಳು ಎಲ್ಲ ಒಗ್ದಾಕ್ತೆ. ಇನ್ನೂ ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊ. ಒಂದು 5 ನಿಮಿಷ ವಾಷಿಂಗ್ ಮಿಷಿನಲ್ಲಿ ಕುತ್ಕೋ, ಕ್ಲೀನ್ ಆಗ್ಬಿಡ್ತೀಯ, ಪಳ ಹೊಳಿತಾ ಇರ್ತೀಯ. ಪ್ಲೀಸ್ ಟಾಮು, ಪ್ಲೀಸ್ ಅರ್ಥ ಮಾಡ್ಕೊ ನನ್ನ, ಪ್ಲೀಸ್. ನನ್ನ ಮಾತು ಕೇಳಲ್ಲ ಫ್ರೆಂಡ್ಸ್. ಅದೇನು ಮುಟ್ಟಬಾರ್ದು. ಆಯ್ತು ಮನಿಕ ಹೋಗಿ ಮನೆ ಒಳಗೆ. ಇವನ್ಗೇನು ಕೇಳಬಾರ್ದು ಫ್ರೆಂಡ್ಸ್. ಇವನು ಬಿಲ್ಡಪ್ ರಾಜ ಆಗ್ಬಿಟ್ಟವನು ಇವನು. ಬಟ್ಟೆಗಳೆಲ್ಲ ಕಂಪ್ಲೀಟಾಗಿ ಮುಗೀತು ಫ್ರೆಂಡ್ಸ್. ಎಲ್ಲ ನೀಟಾಗಿ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ. ಈಗ ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ ಫ್ರೆಂಡ್ಸ್. ನಾನು 8 ಗಂಟೆಗೆ ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡಿದ್ದು. 9, 10, 11, 12, 1, 5 ಅವರ್ ಫ್ರೆಂಡ್ಸ್. 5 ಅವರ್ ಬಟ್ಟೆ ಹೋಗ್ದಿರೋದು. ಹಂಗಾಗಿ ಏನೇ ಮಿಷಿನ್ ಏನೇ ಇದ್ರು ಹೆಣ್ಮಕ್ಳಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ. ನನಗೂ ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಜೊತೆಗೆ ವಾಷಿಂಗ್ ಮಿಷಿನ್ಗೆ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್. 5 ಅವರ್ ನಾನ್ ಸ್ಟಾಪ್ ಆಗಿ ಬಟ್ಟೆ ಹೋಗ್ದೈತೆ. ಪರವಾಗಿಲ್ಲ ಅಲ್ಲ, ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತೈತೆ. ಓಕೆ ಫ್ರೆಂಡ್ಸ್, ಈಗ ಒಂದು ಡೀಪ್ ರೆಸ್ಟ್ ತಗೋಬೇಕು, ಆಮೇಲೆ ಅಡುಗೆಗೆ ಬರ್ಬೇಕು ನಾವು. 2000 years later. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 7 ಗಂಟೆ. ಎಚ್ಚರನೇ ಆಗ್ಲಿಲ್ಲ, ಮನೆ ಬಗ್ಲೆ ಗುಡಿಸಿಲ್ಲ ಇವತ್ತು 6 ಗಂಟೆ ಒಳಗಡೆ. ಈ ತರ ಇರ್ತೈತೆ ಫ್ರೆಂಡ್ಸ್, ತುಂಬಾ ಕೆಲಸ ಮಾಡ್ಬಿಟ್ಟಾಗ. ಇವರಾದ್ರೂ ಎಬ್ಬರಿಸ್ಬೇಕು ತಾನೆ, ದೊಡ್ಡ ಮನುಷ್ಯ. ನನ್ಗಿಂತ ಜೋರಾಗಿ ಗೊರಕೆ ಹೊಡಿತಾವನೆ. ಯಾರಪ್ಪ ನಿದ್ದೆನಲ್ಲಿ ಗೊರಕೆ ಹೊಡಿತಾರ, ಸೌಂಡ್ ಕೇಳಿಸ್ತೈತಲ್ಲ ಅನ್ಬಿಟ್ಟು ಕಂಡ್ಬಿಟ್ಟು ನೋಡಿದ್ರೆ ಇವನು ಹಗಲ್ ಟೈಮಲ್ಲಿ. ನೀನು ನನ್ನ ಕಾಯ್ಕೋಬೇಕು, ಕಳ್ಳರಿಂದ ಕಾಪಾಡ್ಬೇಕು, ನಿದ್ದೆ ಅಲ್ಲ. ಬಾಕ್ಲ್ ಹಾಕ್ಬಿಟ್ಟು ಹಿಂಗೆ ಫ್ಯಾನ್ ಹಾಕ್ಬಿಟ್ಟು ಇವನ್ನ ಮಲಗಿಸ್ಬೇಕು ನಾನು ಡೈಲಿ. ಬಾ, ಬಟ್ಟೆಗಳು ಬೇರೆ ಎತ್ಬೇಕು ಫ್ರೆಂಡ್ಸ್. ರಾತ್ರಿ ಹೊತ್ತು ಬಿಡಬಾರ್ದು ಆಚೆ. ಈಗ ಲೈಟ್ ಹಾಕ್ಬಿಟ್ಟು ಮುಖ ಕೈಕಾಲು ತೊಳ್ಕೊಂಡು ಓಡೋಗ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೋತೀನಿ. ಅದು ಮೊಸರು ಒಂದು ಪ್ಯಾಕೆಟ್ ಒಂದಿಲ್ಲ ಫ್ರೆಂಡ್ಸ್. ಅದೊಂದು ಇದ್ದಿದ್ರೆ ಎಷ್ಟೊತ್ತು ಅಡುಗೆ ಮಾಡ್ಬಿಡ್ತಾ ಇದ್ದೆ. ನಾನು ಬೆಳಗ್ಗೆ ತಿಂದಿದ್ದು ಸಿಕ್ಕಾಪಟ್ಟೆ ಹಸುವಾಗ್ತೈತೆ. ಬೇರೆ ಏನಾರ ಮಾಡ್ಕೊಳ್ಳೋಣ ಅಂದರೆ ಅಕ್ಕಿ ಸ್ವಲ್ಪನೂ ಇಲ್ಲ ಮನೇಲಿ. ಸೋನಾ ಮುಸ್ರಕ್ಕೆ ಶಿವ ತಂದ್ಕೊಟ್ಬಿಟ್ಟೈತಲ್ಲ, ಅದೇನೇನೆ ಇರೋದು. ಅಲ್ಲಿ ಲೈಟ್ ಫ್ರೆಂಡ್ಸ್, ಗೇಟದು ಇಲ್ಲಿ ಇರ್ತೈತೆ ಆ ಥರ. ಇಲ್ಲಿ ಸ್ಮಶಾನದ ಹತ್ರ ಒಂದು ಲೈಟ್ ಹಾಕ್ಬೇಕು ಫ್ರೆಂಡ್ಸ್. ನಡಿಪ ಹೋಗೋಣ. ಆಯ್ತು ಬಾ ಮಲ್ಕೊಳ್ವೆ. ನಿದ್ದೆ ಸೋಂಬೇರಿ ಆಗ್ಬಿಟ್ಟವ್ ನೀವು. ಓಕೆ ಫ್ರೆಂಡ್ಸ್, ಈಗ ಬಟ್ಟೆ ಒಣಗಿದ್ರು ಒಣಗಲಿಲ್ಲ ಅಂದ್ರೂ ಎತ್ತಾಕೋಬಿಡ್ತೀನಿ. ಇಷ್ಟೊತ್ತಲ್ಲಿ ಬಟ್ಟೆನ ಆಚೆ ಬಿಡಬಾರ್ದು. ಬೆಳಗ್ಗೆ ಮತ್ತೆ ಒಣಗಾಕೋತೀನಿ. ಇದು ಮತ್ತೆ ಊದ್ಕೋತಾನೆ ಐತೆ ಫ್ರೆಂಡ್ಸ್. ಫೋನೇ ಹೋಗ್ತಾ ಇಲ್ಲ, ಫೋನ್ ಖಾಲಿ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅಕ್ಕಿ ಬಂತು, ಅಕ್ಕಿ ಬಂತು. ಬದುಕಕ್ಕೆ ಏನು ಇಂಪಾರ್ಟೆಂಟ್ ಅಂದ್ರೆ ಅಕ್ಕಿ ಫ್ರೆಂಡ್ಸ್. ಮೊಸರು ತಂದು ಹಂಗೆ ನಿಲ್ಲಿಸ್ಬಿಟ್ಟು ಅಕ್ಕಿ ಮುಟ್ಟೈತೆ. ಇಟ್ಸ್ ಓಕೆ. ಏನಿದು? ನಾನು ಹೋದ್ಸಲ ಡ್ರೆಸ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಫ್ರೆಂಡ್ಸ್. ತಗೋಬಾ ಬೇಗ ಮೊಸರು. ಅಕ್ಕಿ ಬಿಟ್ಟು ಎಳ್ಕೊಂಡು ಬಾ ಒಳಕ್ಕೆ. ಏನು ಕೆಲಸ ಮಾಡೋಕ್ಕಾಗಲ್ಲ ಇವನ್ ಕೈಲಿ. ಸರಿ ಬಾ ಒಳಗೆ. ಎತ್ತು ಎತ್ತು, ತಲೆ ಮೇಲೆ ಎತ್ತಿಕ್ಕೋ. ಸದ್ಯ ಫ್ರೆಂಡ್ಸ್
ಫ್ರೆಂಡ್ಸ್ 7:30 ಅಷ್ಟಲ್ಲಿ ಬಂತು. ನಾನು ಬಟ್ಟೆ ಎಲ್ಲ ಎತ್ತಾಕ್ಬಿಟ್ಟು ಮನೆ ಬಾಗಿಲು ಗುಡಿಸ್ಬಿಟ್ಟೆ ಫ್ರೆಂಡ್ಸ್. ಒತ್ತು ಮುಳುಗದ ಮೇಲೆ ಗುಡಿಸ್ಬಾರ್ದು, ಹಂಗಂತ ಕಸ ಇದ್ರೆ ಒಂಥರ ಅನ್ಸ್ತೈತೆ ಅಂದ್ಬಿಟ್ಟು ಗುಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳ್ಬಿಟ್ಟು ಮುಖ ಕೈ ಕಾಲು ತೊಳ್ಕೊಂಡು ರೆಡಿ ಆಗಿದ್ದೀನಿ. ಈಗ ಪಟ ಅಂತ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ನಾನೊಂದು ವೆರೈಟಿಯಾಗಿ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನೇ ಕಂಡಿಡ್ದಿಲ್ಲ ಫ್ರೆಂಡ್ಸ್, ಅದು ಸುಮಾರು ವರ್ಷದಿಂದ ಎಲ್ಲರೂ ಮಾಡವ್ರೆ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದೇ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ಬಿರಿಯಾನಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಂದ ಮಗನೇ ತಿನ್ನು, ನೀನು ಅಷ್ಟಲ್ಲಿ ಬೇಗ ಅಡುಗೆ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ನಾನೀಗ ಫಸ್ಟ್ ಟೈಮ್ ಒಂದು ಹೊಸ ಥರ ಬಿರಿಯಾನಿ ಮಾಡಬೇಕು ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ನಲ್ಲ, ಅದಕ್ಕೆ ಎಲ್ಲ ಐಟಮ್ಸು ಇಲ್ಲ ಇರೋ ಐಟಮ್ಸ್ ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ನಾವು ಮಟನ್ನ ಬೇಯಿಸಕ್ಕೆ ಹಾಕೋಬೇಕು ಫ್ರೆಂಡ್ಸ್, ಫ್ರೈ ಥರ ಬೇಯಿಸ್ಕೋಬೇಕು, ಆಮೇಲೆ ಅನ್ನ ಸಪ್ರೇಟ್ ಮಾಡಿ. ಅದೇ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ಪು ಆ ಥರ ಮಾಡಬೇಕು ಅಂತಿದ್ದೀನಿ ಇವತ್ತು ಫಸ್ಟ್ ಟೈಮು. ಅದಕ್ಕೆ ಇಷ್ಟೊತ್ತರೆಗೂ ಮೊಸರಿಗೆ ವೆಯ್ಟ್ ಮಾಡಿದ್ದು. ಮಟನ್ನ ಕುಕ್ಕರಲ್ಲೇ ಬೇಯಿಸಕ್ಕೆ ಹಾಕೋಬೇಕು ಫ್ರೆಂಡ್ಸ್. ನಾನು ಮಸಾಲೆ ಜೊತೆಗೆ ಒಟ್ಟಿಗೆ ಬೇಯಕ್ಕೆ ಹಾಕಿದ್ರೆ ಬೇಯ್ತೈತೆ. ಸುಮಾರು ಜನ ಮಾಡೋರಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ. ಅದಕ್ಕೆ ಈಗ 3/4 kg ಐತಾ ಮಟನ್, ಅರ್ಧ kg ಮಟನ್ನ ಕುಕ್ಕರಲ್ಲೇ ಮಾಡೋದ್ರಿಂದ ಕುಕ್ಕರಲ್ಲೇ ನಾವು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ವಾ. ಲೆಟ್ಸ್ ಸ್ಟಾರ್ಟ್ ಮಟನ್ ಬಿರಿಯಾನಿ ಫ್ರೆಂಡ್ಸ್. ಮೊದಲು ಮಟನ್ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಅರಿಶಿನ ಕಂಪಲ್ಸರಿ ಹಾಕೊಳ್ಳಬೇಕು ನಾನ್ ವೆಜ್ಗಳಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3-4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೊಂಡೆ, ಧನಿಯಾ ಪುಡಿನ ಹಾಕೊಂಡೆ. ಮಟನ್ ಮಸಾಲ ಇತ್ತು ಫ್ರೆಂಡ್ಸ್ ಸೈಡಲ್ಲಿ, ಅದನ್ನು ಹಾಕೊಬಿಟ್ಟೆ. ಆಮೇಲೆ ಒಂದು ಅರ್ಧ ಪ್ಯಾಕೆಟ್ ಅಷ್ಟು 1/4 ಲೀಟ್ರಲ್ಲಿ ಅರ್ಧ ಪ್ಯಾಕೆಟ್ ಮೊಸರು ಹಾಕೊಂಡು, ಕೊತ್ತಂಬರಿ ಹಾಕೊಂಡು, ಟೊಮೊಟೊ ಹಾಕೊಂಡು, ಪುದೀನೂ ಹಾಕೊಂಡು, 1 ನಿಂಬೆಹಣ್ಣು, ಸಣ್ಣ ನಿಂಬೆಹಣ್ಣು ಫ್ರೆಂಡ್ಸ್, ಅದಕ್ಕೆ 1 ನಿಂಬೆಹಣ್ಣು ಫುಲ್ಲು ಹಿಂಡ್ಕೊಂಡು ಇದನ್ನ ಕಚ್ಚಾ ಪಿಚ್ಚಿ ಚೆನ್ನಾಗಿ ಕಲ್ಸ್ಕೋಬೇಕು. ಇದನ್ನ ನೋಡಿದವರು ಬಿರಿಯಾನಿ ಸಹವಾಸನೆ ಬೇಡ ಅನ್ಬೇಕು, ಆ ಥರ ಕಲ್ಸ್ಕೊಬಿಟ್ಟು ಇದನ್ನ ಒಂದು 10-15 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಮತ್ತೆ ಎತ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಸೋಸ್ ಹಾಕೋತಾ ಇದ್ದೀನಿ, ಹಳೆ ಎಣ್ಣೆ ಇತ್ತು ಅಂದ್ಬಿಟ್ಟು. ಇದನ್ನ ಒಂದು 5 ವಿಸಿಲ್ ಬೇಯಿಸ್ಕೋಬೇಕು. ಮಟನ್ ಎಲ್ಲ ಒಂದು ಸ್ವಲ್ಪ ಟೈಮ್ ತಗೋತೈತೆ. ಆಮೇಲೆ ಒಂದು ಸಪ್ರೇಟ್ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಆನಿಯನ್ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಬಿರಿಯಾನಿಗೆ ಆನಿಯನ್ನ ಫ್ರೈ ಮಾಡಿರೋದು ಹಾಕೊಳ್ತಾರಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ತುಂಬ ವರ್ಷದಿಂದ ಐತೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಬಿರಿಯಾನಿ ಟ್ರೈ ಮಾಡ್ತಿರೋದು. ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಆಗೋಯ್ತು ಅಂತ ಅನ್ನಿಸ್ತೈತೆ, ಅಲ್ಲ ಇಷ್ಟ ಆಗಬಾರ್ದಿತ್ತು ಅಂತ ಅನ್ನಿಸ್ತೈತೆ. ಒಂದು ಸ್ವಲ್ಪ ಆ ಕಡೆ ಓಡಾಡ್ಕೊಂಡು ಸ್ವಲ್ಪ ಸೀಸ್ಬಿಟ್ಟೆ. ಎದುರುಗಡೆ ಇರೋವರೆಗೂ ಇದು ಬೇಯಲ್ಲ, ಒಂದು ಸ್ವಲ್ಪ ಸೈಡ್ಗೆ ಹೋಗಿದ ತಕ್ಷಣ ಈ ಥರ ಸಿದೋಗ್ತೈತೆ. ಸೈಡ್ಗೆ ತಗೊಂಡು ಅದನ್ನು ಇಟ್ಟೆ. ಈಗ ಅನ್ನ ಬೇಯಕ್ಕೆ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಚಕ್ಕೆ, ಲವಂಗ, ಸೋಂಪು, ಮೆಣಸು, ಏಲಕ್ಕಿ, ಪಲಾವ್ ಎಲೆ, ಇದ್ರ ಜೊತೆಗೆ ಒಂದು ಸೌಟಷ್ಟು ಎಣ್ಣೆ, ಚಿಕ್ಕ ಸೌಟಲ್ಲಿ ಇದನ್ನಿಷ್ಟನ್ನು ಹಾಕಿ ನೀರು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಅನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಅಕ್ಕಿ ತೊಳೆದು ಹಾಕೋತಾ ಇದ್ದೀನಿ. ನಾನು ಸೋನಾ ಮೊಸರು ಅಕ್ಕಿ ಮಾಡ್ತಾ ಇದ್ದೀನಿ. ಬಾಸುಮತಿ ಅಕ್ಕಿ ಬಂದಿತ್ತಲ್ಲ ಫ್ರೆಂಡ್ಸ್, ಉದ್ದುದ್ದು ಅಕ್ಕಿ, ಅದ್ರಲ್ಲಿ ಮಾಡಬೇಕು, ಚೆನ್ನಾಗಿ ಬರ್ಬೋದೇನೋ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯಕ್ಕಿಟ್ಟೆ. ಅಷ್ಟರಲ್ಲಿ 4 ವಿಸಿಲ್ ಬಂದಿತ್ತು ಮಟನು. ಸ್ವಲ್ಪ ಮಿಕ್ಸ್ ಮಾಡಿ ಶಿವಾಗ ಒಂದು 4 ಪೀಸ್ ಹಾಕ್ಕೊಟ್ಟೆ, ಬೆಂದೈತೆ ಅಂತು. ಅಷ್ಟರಲ್ಲಿ ಅನ್ನನೂ 3/4% ಬೆಂದಿತ್ತು. ಈಗ ಇನ್ನೊಂದು ಪಾತ್ರೆಗೆ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಗೊಜ್ಜುನ ಮಟನ್ ಸಮೇತ ಹಾಕ್ಕೊಂಡು, ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಒಂದು ಲೇಯರು, ಅದ್ರ ಮೇಲೆ ಫ್ರೈ ಆನಿಯನ್ ಹಾಕೊಂಡು ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಈಗ ಇದೆಲ್ಲ ಫೇಮಸ್ ಆಗೈತಲ್ಲ ಈ ಥರ ಮಾಡೋದು. ನನಗೆ ಇಷ್ಟೊತ್ತು ಮಾಡಿತ್ತು ಅಷ್ಟಕ್ಕಷ್ಟೇ ಅನಿಸ್ತು. ಈಗ ಇದು ಸೆಟ್ ಮಾಡ್ಬೇಕಾದ್ರೆ ಸಖತ್ ಖುಷಿ ಆಗ್ತಾಯಿತ್ತು, ಚೆನ್ನಾಗಿತ್ತು ಮಾಡೋಕ್ಕೆ. ಮಾಮೂಲಿ ಬಿರಿಯಾನಿ ಮಾಡೋದಕ್ಕಿಂತ ಇದು ಬೇಗನೆ ಆಗೋಯ್ತು. ಒಂದು ಅನ್ನ ಸಾಂಬಾರು ಮಾಡ್ತೀವಲ್ಲ ಅಷ್ಟು ಟೈಮಿಸ್ ತಗೊಂತ ಅಷ್ಟೇ. 1 by 1 ಇದೇ ಥರ ಎಲ್ಲನೂ ಹಾಕ್ಕೊಂಡೆ. ಪುದೀನೂ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು. ಜಾಸ್ತಿ ಪುದೀನ ಫ್ಲೇವರ್ ನಮ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಇದು ಮಟನ್ ಬೇಯಬೇಕಾದ್ರೆ ಹಾಕೊಬಿಟ್ಟೆ. ಲಾಸ್ಟಲ್ಲಿ ಆನಿಯನ್ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮುಚ್ಚಿ ಬೇಯಿಸ್ಕೊಂಡೆ. ದಮ್ ಕಟ್ಟಿದೆ, ಒಂದು 10 ನಿಮಿಷ ಬಿಟ್ಟೆ ಅಷ್ಟೇ. ಇಷ್ಟೇ. ಓಪನ್ ಮಾಡಿದ್ರೆ ಘಮ ಘಮ ಅಂತ ಅಂತೈತೆ ಅಂದರೆ ಏನು ಸ್ಮೆಲ್ಲೇ ಬರ್ತಾ ಇರಲಿಲ್ಲ. ಆಮೇಲೆ ಫಸ್ಟ್ ಒಂದು ಬಾಕ್ಸ್ಗೆ ಹಾಕಿ ಒಂದು ಅಣ್ಣನಿಗೆ ಊಟ ಕೊಡ್ಬೇಕಾಯ್ತು, ಅವ್ರಿಗೆ ಕೊಟ್ಬಿಟ್ಟೆ. ಇದಕ್ಕೆ ಇನ್ನೂ ಸುಮಾರು ಐಟಮ್ಸ್ ಹಾಕ್ಬೇಕಾಗಿತ್ತು ಫ್ರೆಂಡ್ಸ್, ಮಿಸ್ ಆಗೈತೆ. ಇರೋದ್ರಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ಹೊಸ ಥರ ಬಿರಿಯಾನಿ ರೆಡಿ ಆಗೈತೆ ಫ್ರೆಂಡ್ಸ್. ಏನೋ ಒಂದೊಂದು ಕಡೆ ಒಂದೊಂದು ಕಲರ್ ಐತೆ. ಮತ್ತೆ ಟೇಸ್ಟು ಅಷ್ಟೇ, ಮಾಮೂಲಿ ಬಿರಿಯಾನಿ ಮಾಡ್ತೀನಲ್ಲ ಫ್ರೆಂಡ್ಸ್ ಅಷ್ಟು ಬರ್ತಾ ಇಲ್ಲ. ನೋಡೋಣ, ಅದು ಬೇರೆ ನನಗೆ ನಾವು ತಿನ್ನೋದಕ್ಕೆ ಏನಿಲ್ಲ ಫ್ರೆಂಡ್ಸ್, ಹೊಸದಾಗಿ ಟ್ರೈ ಮಾಡಿದ್ದೀನಿ, ಏನೋ ಪರವಾಗಿಲ್ಲ ಅಂತ ಅನ್ಕೋಬೋದು. ಇನ್ನೊಂದು ಆ ಅಣ್ಣನಿಗೆ ಊಟ ಕಟ್ ಕಳಿಸ್ದೆ, ಅವ್ರೇನು ಅನ್ಕೋತಾರ ಅಂದ್ಬಿಟ್ಟು. ಶಿವ ಬೇರೆ ಬಂದ ತಕ್ಷಣನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದೆ. ತಕ್ಷಣನೇ ಅಣ್ಣಂಗೆ ಕಾಲ್ ಮಾಡಿ ಹೇಳ್ತು, ಊಟ ಮಾಡಬೇಡ್ರಿ, ಚೆನ್ನಾಗಿ ಬಿರಿಯಾನಿ ಮಾಡ್ತಾಳೆ, ಎತ್ಕೊಬರ್ತೀನಿ ಅಂದ್ಬಿಟ್ಟು. ನಾನು ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಪಾಪ ಅಣ್ಣ ಏನು ಅಂದ್ಕೊಳ್ತಾ ಇದ್ರೆ ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಹೀಟಿಂಗ್. ನಿಂಬೆ ರಸ, ಮಟನ್ ಪೀಸು, ಈರುಳ್ಳಿ, ರೈಸು, ಹಾಲ್ ಮಿಕ್ಸು. ಫ್ರೆಂಡ್ಸ್ ಚೆನ್ನಾಗೈತೆ, ಆದರೆ ನಾವು ಮಾಮೂಲಿ ಬಿರಿಯಾನಿ ಮಾಡ್ತೀನಿ ನಾನು, ಮಸಾಲ ಫ್ಲೇವರ್ ಜಾಸ್ತಿ ಇರ್ತೈತೆ, ಇದ್ರಲ್ಲಿ ಲೈಟ್ ಆಗೈತೆ ಅಷ್ಟೇ ಫ್ರೆಂಡ್ಸ್ ಡಿಫ್ರೆನ್ಸು. ನನ್ನ ಗಂಡನ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಚೆನ್ನಾಗೇ ಅಲ್ವೇನೋ ಅನ್ಕೊಂಡು ಶಾಕ್ ಆಗೋದೆ. ತಿಂತವ್ರೆ ಬಿರಿಯಾನಿ, ಹೊಸ ಬಿರಿಯಾನಿ ಹೆಂಗೈತಪ್ಪೆ? ಪರವಾಗಿಲ್ಲ. ಅಂದ್ರೆ ನಮ್ಗೆ ಇದು ಅಡ್ಜಸ್ಟ್ ಆಗಲ್ಲ, ನಮಗೆ ಮಾಮೂಲಿನೇ ಅಡ್ಜಸ್ಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇದು ಅಡ್ಜಸ್ಟ್ ಆಗ್ತಾ ಇಲ್ಲ ನಮಗೆ. ನಾರ್ಮಲ್ ಆಗಿ ಬಿರಿಯಾನಿ ತಿಂತೀವಲ್ಲ ಆ ಫೀಲ್ ಕೊಡ್ತಾ ಇಲ್ಲ ನಮಗೆ. ಮಸಾಲ ಏನೋ ಅನ್ನಿಸ್ತಲ್ಲ, ಒಂಥರ ಪ್ಲೇನ್ ಆಗೈತೆ. ಹಿಂಗೈತೆ ಫ್ರೆಂಡ್ಸ್. ಇಲ್ಲ ಇದ್ರಲ್ಲಿ ಇನ್ನೇನಾರ ಚೇಂಜಸ್ ಮಾಡ್ಕೋಬೇಕಾಯ್ತಾ ಏನೋ ಗೊತ್ತಾಗ್ತಿಲ್ಲ. ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಈಗ ಯಾರ್ದು ವಿಶ್ ಇಲ್ಲ, ಈಗ ಫುಲ್ ರೆಸ್ಟ್ ಮಾಡ್ಬಿಟ್ರೆ ಸಾಕು. ನಾಳೆಯಿಂದ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಬಾಯ್.